ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಫರ್ನಿಚರ್ ಶಾಪ್ ಒಂದು ಹೊತ್ತಿ ಉರಿದಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಫರ್ನಿಚರ್ ಅಂಗಡಿಯೊಂದು ಹೊತ್ತಿ ಉರಿದಿದೆ. 5 ಕೋಟಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಅಂಗಡಿಯಲ್ಲಿ ಮಲಗಿದ್ದ 10 ಜನ ಕೆಲಸಗಾರರು ಪಾರಾಗಿದ್ದಾರೆ. ಬೆಂಕಿ ಕಂಡ ಕೂಡಲೇ ಎದ್ದು ಓಡಿದ್ದಾರೆ. ಅಕ್ಕಪಕ್ಕದ 3 ಮನೆಗಳಿಗೆ ಆವರಿಸಿದೆ ಬೆಂಕಿ. ಆಮೇಲೆ ಬೆಂಕಿಯನ್ನು ನಂದಿಸಿದ 13 ಅಗ್ನಿಶಾಮಕ ದಳ ಸಿಬ್ಬಂದಿ. ಓಕೆ, ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಮೊದಲು ನಮಗೆ ಗೊತ್ತಾಗದೆ ಶಾರ್ಟ್ ಸರ್ಕ್ಯೂಟ್. ಅದರಲ್ಲೂ ಫರ್ನಿಚರ್ ಶಾಪ್ ಎಲ್ಲ ಹೊತ್ಕೊಂಡು ಉರಿತಕ್ಕಂಥ ವಸ್ತುಗಳೇ ಇರ್ತವೆ, ಮರದ ಪಟ್ಟಿ, ಲೆದರ್ ಅಂದ್ಕೊಂಡು. ಹಾಗಾಗಿ ನೋಡಿ ಅಲ್ಲಿ ಅದೃಶ್ಯದಲ್ಲಿ ಅಗ್ನಿಶಾಮಕ ದಳದವರು ಬಂದು ಕೊನೆಗೂ ಬೆಂಕಿ ನಂದಿಸಿದರೆ ಅಕ್ಕಪಕ್ಕದ ಒಂದು 2-3 ಅಂಗಡಿಗಳಿಗೂ ವ್ಯಾಪಿಸಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಹಲೋ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಯಾವಾಗ ನಡೆದ ಘಟನೆ, ಹೇಗಾಯಿತು ಇದು, ಈಗ ಪರಿಸ್ಥಿತಿ ಹೇಗಿದೆ, ಮತ್ತು ಏನೆಲ್ಲ ಅನಾಹುತಗಳಾಗಿದೆ ಅಂತ? ಅರವಿಂದ್, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂಥ ಫರ್ನಿಚರ್ ಅಂಗಡಿಗೆ ಮುಂಜಾನೆ 3 ಗಂಟೆ ಸುಮಾರಿಗೆ ಬೆಂಕಿ ತಗುಲಿರುವಂಥದ್ದು ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಮುಂಜಾನೆ 3 ಗಂಟೆ ಸುಮಾರಿಗೆ ಗೋಡನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಫರ್ನಿಚರ್ ಇದ್ದಂಥ ಕಾರಣಕ್ಕಾಗಿ ಕ್ಷಣ ಮಾತ್ರದಲ್ಲಿ ಸಂಪೂರ್ಣ ಗೋಡನ್ ಆವರಿಸ್ಕೊಂಡಿರುವಂಥ ಪರಿಣಾಮವಾಗಿ 3 ಗಂಟೆ ಸ್ಟಾರ್ಟ್ ಆದಂಥ ಬೆಂಕಿ ಬೆಳಿಗ್ಗೆ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಅದರ ಪರಿಣಾಮ ಯಾವಾಗ ಬೆಂಕಿ ದೊಡ್ಡ ಮಟ್ಟದಲ್ಲಿ ಆವರಿಸ್ಕೊಳ್ಳುತ್ತೋ ಅದೇ ಕಾರಣಕ್ಕಾಗಿ ಪಕ್ಕದಲ್ಲಿರುವಂಥ ಅಪಾರ್ಟ್ಮೆಂಟ್ನ ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಕೂಡ ಇಲ್ಲಿ ಬೆಂಕಿಗೆ ಆಹುತಿಯಾಗಿರುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಅಪಾರ್ಟ್ಮೆಂಟ್ನಲ್ಲಿರುವಂಥ ಅಷ್ಟು ಮನೆಗಳಲ್ಲೂ ಕೂಡ ಕಿಚನ್ ಐಟಮ್ ಏನಿದ್ದಾವೆ ಅವೆಲ್ಲವೂ ಕೂಡ ಸುಟ್ಟು ಹೋಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಇರುವಂಥದ್ದು. ಸುಮಾರು ರಾತ್ರಿ 3 ಗಂಟೆಗೆ ಆರಂಭವಾದಂಥ ಬೆಂಕಿ ಸುಮಾರು 14ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಬಂದು ಅದನ್ನು ನಂದಿಸುವ ಕೆಲಸವನ್ನು ಮಾಡಿರುವಂಥದ್ದು. ಸದ್ಯ ಸಂಪೂರ್ಣವಾಗಿ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಶಸ್ವಿಯಾಗಿರುವಂಥದ್ದು. ಆದರೆ ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಈ ಗೋಡನ್ಗೆ ತಗುಲಿರುವಂಥ ಬೆಂಕಿಗಿಂದ ಆಹುತಿಯಾಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾವಾಗ ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸ್ಕೊಳ್ತೋ ಆ ಕೂಡಲೇ ಇಲ್ಲಿಯ ಸ್ಥಳೀಯರು ಎಚ್ಚೆತ್ತುಕೊಂಡು ಆ ಗೋಡನ್ನಲ್ಲಿದ್ದಂಥ ಸುಮಾರು 10ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರನ್ನು ಹೊರಗಡೆ ಕರೆತರುವಂಥ ಕೆಲಸವನ್ನು ಆರಂಭದಲ್ಲಿ ಮಾಡಿರುವಂಥದ್ದು. ಅದರ ಜೊತೆಗೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಬೆಂಕಿ ತಗುಲಿದ್ದಂಥ ಪರಿಣಾಮಕ್ಕಾಗಿ ಅಲ್ಲಿದ್ದಂಥ ಜನರನ್ನು ಕೂಡ ಹೊರಗಡೆ ತರುವಂಥ ಕೆಲಸವನ್ನು ಸ್ಥಳೀಯರು ಮಾಡಿರುವಂಥದ್ದು. ಮತ್ತು ನಾನು ಪಕ್ಕದಲ್ಲಿರುವಂಥ ಅಪಾರ್ಟ್ಮೆಂಟ್ನ ವಾಟರ್ ಟ್ಯಾಂಕ್ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಗೋಡನ್ಗೆ ತಗುಲಿರುವಂಥ ಬೆಂಕಿಯ ಪರಿಣಾಮ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿರುವಂಥ ವಸ್ತುಗಳು ಕೂಡ ಡ್ಯಾಮೇಜ್ ಆಗಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸದ್ಯ ಬೆಂಕಿ ಸಂಪೂರ್ಣವಾಗಿ ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದು ಒಂದಷ್ಟು ಅಕ್ಕಪಕ್ಕದ ಮನೆಗಳಿಗೆ ಆಹುತಿಯಾಗಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ.